ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆನೇ ಇತ್ತು, ನಾನು ಬೇಗ ಫ್ರೆಶ್ ಅಪ್ ಆದೆ ಪಾಪುಗಿಂತ ಮುಂಚೆ, ಬಿಕಾಸ್ ಒಂದು ಸ್ವಲ್ಪ ಕೆಲಸ ಇತ್ತು, ಮತ್ತೆ ಹೊರಗಡೆ ಕೂಡ ಹೋಗೋದಿತ್ತು. ಒಂದು ಫಂಕ್ಷನ್ ಕೂಡ ಇದೆ ಇವತ್ತು, ಗೃಹ ಪ್ರವೇಶ ನಮ್ಗೋಗಿತ್ತು. ಸೊ ಅಲ್ಲಿಗೂ ಕೂಡ ಹೋಗ್ಬೇಕು. ಹಾಗಾಗಿ ನಾನು ಫ್ರೆಶ್ ಸ್ನಾನ ಮಾಡಿ ಪಾಪುಗೀಗ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನ ಬುಕ್ ಮಾಡ್ಕೊಳ್ತಾ ಇದ್ರ, ತುಂಬಾ ಖುಷಿ ಆಗತ್ತೆ. ಸೊ ಇವಾಗ ಅದಕ್ಕೆ ಕೊರಿಯರ್ ಕೊಡಕ್ ಹೋಗೋಣ ಅಂತಾನೆ ಬೇಗ ರೆಡಿ ಆಗ್ತಾ ಇದ್ದೀನಿ ನಾನು. ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ ಬೇಗ, ಜಾಸ್ತಿ ಡಿಲೇ ಮಾಡ್ತೇನೆ. ಇನ್ನೂ ನೀವು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ಕೊಳ್ತಾ ಇದ್ದೀರಾ ಅಂದ್ರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ. ನನ್ನ ಲಾಸ್ಟ್ ವ್ಲಾಗ್ ಅಲ್ಲಿ ಪಾಪುದು ಸೆಕೆಂಡ್ ಮಂತ್ ಇಂಜೆಕ್ಷನ್ ಬಗ್ಗೆ ಹೇಳಿದೆ. ತುಂಬಾ ಜನ ಎಷ್ಟು ಪ್ರೈಸ್ ಆಗುತ್ತೆ ಮೇಡಮ್, ನೀವು ಪ್ರೈವೇಟ್ ಅಲ್ಲಿ ಹಾಕಿಸ್ಕೊಳ್ತೀರಲ್ಲ, ಎಷ್ಟಾಗುತ್ತೆ ಪ್ರೈಸ್ ಅಂತ ಕೇಳಿದ್ರಿ. ಸೊ ಒಂದೊಂದು ಹಾಸ್ಪಿಟಲ್ ಒಂದೊಂದು ರೀತಿ ಚಾರ್ಜ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ನಾನು ಹೋಗ್ತಾ ಇರೋವಂಥದ್ದು BGS ಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಗೊತ್ತಿರುವಂತ ಪೀಡಿಯಾಟ್ರಿಷಿಯನ್ ನಮ್ಗೆ ಸಜೆಸ್ಟ್ ಮಾಡಿದಂಥದ್ದು. ಬಿಕಾಸ್ ಇವಾಗ ಏನಾಗಿದೆ ಅಂತ ಅಂದ್ರೆ ಪೋಲಿಯೋ ಡ್ರಾಪ್ಸ್ ಏನಿದೆ, ಮುಂಚೆ ಪೋಲಿಯೋ ಡ್ರಾಪ್ಸ್ ಹಾಕ್ತಾ ಇದ್ರಲ್ವಾ, ಇವಾಗ ಆ ರೀತಿ ಪೋಲಿಯೋ ಡ್ರಾಪ್ಸ್ ಹಾಕೋದಿಲ್ಲ, ಅದನ್ನ ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಕೊಡ್ತಾ ಇದಾರೆ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ಮಕ್ಳುಗಳಿಗೆ ಏನಾಗಿದೆ ಅಂದ್ರೆ ಪೋಲಿಯೋ ಡ್ರಾಪ್ಸ್ ಇಂದಾನೆ ಒಂಥರ ಪೋಲಿಯೋ ತರ ಆಗ್ತಾ ಇದೆ ಕೆಲವು ಮಕ್ಳಿಗೆ. ಹಾಗಾಗಿ ಗೌರ್ಮೆಂಟ್ ಇಂದ ಕೂಡ ಅದನ್ನ ಸ್ಟಾಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾರೆ ಅಂತ ಹೇಳ್ತಾ ಇದ್ರು ನಮ್ ಡಾಕ್ಟರು. ಸೊ ಹಾಗಾಗಿ ಅವ್ರು ಏನ್ ಸಜೆಸ್ಟ್ ಮಾಡ್ತಾರೋ ನಾವು ಅದನ್ನ ಹಾಕೊಳ್ಸ್ಕೊಳ್ತೀವಿ. ಸೊ ಇವಾಗ ನಾನು ಗೌರ್ಮೆಂಟ್ ಅಲ್ಲಿ ಯಾವ ರೀತಿ ರೋಟಾ ಕೊಡ್ತಾರೋ, ಮತ್ತೆ ಬೇರೆ ಇಂಜೆಕ್ಷನ್ಸ್ 3 ಇಂಜೆಕ್ಷನ್ಸ್ ಇರುತ್ತೆ. ಸೊ ಅದೇನಿದೆ BCG ಬಿಟ್ಟು 3 ಇಂಜೆಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಡಾಕ್ಟರ್ ಏನ್ ಸಜೆಸ್ಟ್ ಮಾಡಿದ್ರು ನಾನು ಅದನ್ನೇ ಹಾಕಿಸ್ಕೊತಾ ಇರೋದು. ಅಂಡ್ ಕಾಸ್ಟ್ ಬಂತು ಅಂತಂದ್ರೆ ಆಲ್ಮೋಸ್ಟ್ 3000 ಆಗುತ್ತೆ ನಮ್ಗೆ. 1 ಇಂಜೆಕ್ಷನ್ ಕೊಡ್ತಾರೆ, ಬಟ್ ಅದ್ರಲ್ಲಿ ಎರಡು ವೈರಸ್ಗೆ ಇನ್ಕ್ಲೂಡ್ ಆಗುವಂತ ಮೆಡಿಕೇಶನ್ಸ್, ವ್ಯಾಕ್ಸಿನೇಷನ್ಸ್ ಇರುತ್ತೆ ಅದು. ಸೊ ಹಾಗಾಗಿ ನನ್ಗೆ ಆಲ್ಮೋಸ್ಟ್ 2 ಸತಿಯಿಂದ 3000 ಸೊ 6000 ಆಗಿದೆ ಇಂಜೆಕ್ಷನ್ಸ್ಗೆ ಪಾಪುಗೆ. ಅಂಡ್ ಗೌರ್ಮೆಂಟ್ ಅಲ್ಲಿ ಏನ್ ಕೊಡ್ಬೇಕು ಆ ಇಂಜೆಕ್ಷನ್ಸ್ ನ ಕೊಡ್ತಾರೆ. ಕೆಲವು ಸತಿ ಏನಾಗುತ್ತೆ ಅಂದ್ರೆ ನಾವು ಅಂಗನವಾಡಿನಲ್ಲಿ ತಾಯಿ ಕಾರ್ಡ್ ತಗೊಂಡೋಗಿ ಹಾಕಿಸ್ಕೊಂಡಾಗ 3 ಇಂಜೆಕ್ಷನ್ಸ್ ಕೊಡ್ತಾರೆ. ಅಂದ್ರೆ 2 ತೊಡೆಗಳಿಗೆ 2 ಕೊಡ್ತಾರೆ, ಆಮೇಲೆ ಕೈಗೆ ಬಲ್ಗೈಗೆ 1 ಇಂಜೆಕ್ಷನ್ಸ್ ಕೊಡ್ತಾರೆ. ಬಟ್ ಇವಾಗ ಪಾಪುದು ಹೆಂಗ್ ಕೊಟ್ಟಿದ್ದಾರೆ ಅಂತಂದ್ರೆ ತೊಡೆಗೆ 1 ಇಂಜೆಕ್ಷನ್ ಮತ್ತೆ 1 ಡ್ರಾಪ್ಸ್ ಇರುತ್ತೆ ಅಷ್ಟೇ. ಸೊ ಮಕ್ಳಿಗೆ ತುಂಬಾ ಮೈಕೈ ಚುಚ್ಚಿಸಿ ಕೊಡೋದು ಕಷ್ಟ ಆಗುತ್ತೆ. ಮಕ್ಳಿಗೆ 2 ಕಾಲು ತುಂಬಾ ನೋವು ಬಂದ್ಬಿಡುತ್ತೆ. ಬಿಕಾಸ್ ಭೈರವ್ ಟೈಮ್ ಅಲ್ಲಿ ನಮ್ಗೆ ಗೊತ್ತಿರ್ಲಿಲ್ಲ ಇದು, ಈ ಡಾಕ್ಟರ್ ನಮಗ್ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಮಾಮೂಲಿ ಅಂಗನವಾಡಿಲಿ ಏನ್ ಹಾಕ್ತಾರೋ ಅದನ್ನೇ ಹಾಕಿಸ್ತಾ ಇದ್ವಿ. ಬಟ್ ತುಂಬಾ ಜ್ವರ ಬಂದಿತ್ತು ಅವ್ನಿಗೆ. ನಾನು ಹಾಕ್ಸ್ಬಿಟ್ಟು ಯಾಕಪ್ಪ ನಾನು ಹಾಕಿಸ್ದೆ, ಪೇನ್ಲೆಸ್ ಆದ್ರೂ ಹಾಕಿಸ್ಬೇಕಿತ್ತು ಅಂತ ನಾನು ಅನ್ಕೊಳ್ತಾ ಇದ್ದೆ. ಬಟ್ ಆದ್ರೆ ಓಕೆ, ಮಕ್ಳು ಒಂದು 2 ದಿವಸ ಒಂದ್ ಸ್ವಲ್ಪ ಹುಷಾರ್ ತಪ್ತಾರೆ, ಒಂದ್ ಸ್ವಲ್ಪ ಜ್ವರ ಇರುತ್ತೆ. ಬಟ್ ಕೆಲವೊಂದ್ಸತಿ ಆ ಜ್ವರಕ್ಕೆ ಹಾಲು ಕುಡಿಯಲ್ಲ, ಆತರ ಮಾಡ್ತಾರೆ ಮಕ್ಳು. ಬಟ್ ಈ ಪಾಪುಗೆ ಏನೋ ಆತರ ಜಾಸ್ತಿ ಹಾಲು ಬಿಡೋದು, ತುಂಬಾ ಕಿರಿಕಿರಿ ಮಾಡೋದೇನು ಮಾಡ್ಲಿಲ್ಲ ಅವನು. ಸೊ ಕಂಪೇರ್ ಟು ಭೈರವ್ ಇದು ಸ್ವಲ್ಪ ಓಕೆ ಅಂತ ಅನ್ಸುತ್ತೆ. ಬಿಕಾಸ್ ಆ ಪೇನು ಮಸಲ್ ಕೊಡ್ತಾರೆ ಮಕ್ಳಿಗೆ ಪೇನು. ನಮ್ಗೆ ಅಂದ್ರೆ ಕೆಲವು ಸತಿ ನರ ಹಿಡಿದ್ಬಿಟ್ಟು ಕೊಡ್ತಾರೆ. ಸೊ ಹಾಗಾಗಿ ಅದು ಪೇನ್ ಅನ್ಸಲ್ಲ. ಇದು ಮಾಂಸ ಖಂಡಗಳಿಗೆ ಕೊಡೋದ್ರಿಂದ ಏರಿಯಾ ಏನ್ ಕೊಟ್ಟಿರ್ತಾರಲ್ಲ ಅದು ತುಂಬಾ ನೋವು ಬರುತ್ತೆ ಮಕ್ಳಿಗೆ. ಮತ್ ಇನ್ನ ಕೇಳ್ತಾ ಇದ್ರಿ ಇಂಜೆಕ್ಷನ್ಸ್ ಕೊಟ್ಟಿರೋ ಜಾಗಕ್ಕೆ ಏನಾದ್ರು ಹಚ್ಬೇಕಾ ಮೇಡಮ್ ಅಂತ. ಖಂಡಿತವಾಗ್ಲೂ ಏನೋ ಹಚ್ಬೇಡಿ, ಬಿಕಾಸ್ ಡಾಕ್ಟರೇ ಹೇಳ್ತಾರೆ ಅದು ಏನೂ ಆಗಲ್ಲ, ಸರಿ ಹೋಗುತ್ತೆ ಅಂತ. ಬೇಕು ಅಂತಂದ್ರೆ ನೀವು ಐಸ್ ಪ್ಯಾಕ್ ಇಟ್ಕೋಬಹುದು ಮಕ್ಳಿಗೆ. ಒಂದ್ ಸ್ವಲ್ಪ ತಣ್ಣೀರ್ ಬಟ್ಟೆ ಮಾಡ್ಕೊಂಡು ಒಂಚೂರು ಒತ್ತಿ ನೋವು ಕಮ್ಮಿ ಆಗುತ್ತೆ ಮಕ್ಳಿಗೆ. ಐಸ್ ಪ್ಯಾಕ್ ಕೊಡ್ಬೋದು. ಬಟ್ ಅದ್ಬಿಟ್ಟು ಬೇರೆ ಇನ್ನೇನು ಮಕ್ಳಿಗೆ ಸ್ಕಿನ್ಗೆ ಹಚ್ಚಕ್ ಹೋಗ್ಬಿಡಿ, ಬಿಕಾಸ್ ತುಂಬಾ ಸೆನ್ಸಿಟಿವ್ ಇರ್ತಾರೆ ಮಕ್ಳು. ಹಾಗಾಗಿ ನಾವ್ ಏನ್ ಹಚ್ಬಿಟ್ಟು ಅದು ಒಂಥರ ಆಪೋಸಿಟ್ ರಿಯಾಕ್ಷನ್ ಆಗ್ಬಿಡತ್ತೆ. ಸೊ ಹಾಗಾಗಿ ಐಸ್ ಪ್ಯಾಕ್ ನ ನಿಧಾನಕ್ಕೆ ಒಂದ್ ಸುಮ್ನೆ ಸುತ್ತ ಏನಿದೆ ಅದಕ್ಕೆ ಹಚ್ಚಿ. ಎನಿವೇಸ್ ಬ್ಯಾಂಡೇಜ್ ಹಾಕಿ ಕಳ್ಸಿರ್ತಾರೆ. 1 ಡೇ ನಲ್ಲಿ ಮಕ್ಳಿಗೆ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾರೆ, ಡೋಂಟ್ ವರಿ. ಓಕೆ, ಸೊ ಈ ರೀತಿ ಇದು ಬಂದು ಏನ್ ಹೇಳ್ತಾರೆ, ಬಾರ್ಡರ್ಲೆಸ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತಲ್ಲ, ಆ ರೀತಿ ತಗೊಂಡಿದ್ದಂಥದ್ದು ಸಾಫ್ಟ್ ಸಿಲ್ಕ್ ಸ್ಯಾರಿ. ಅಂಡ್ ಅದಕ್ಕೆ ಬ್ಯೂಟಿಫುಲ್ ಆಗಿರುವಂತ ಈ ರೀತಿ ಬೇಬಿ ಕುಚ್ನ ಹಾಕ್ಸಿದ್ದೆ. ಸೊ ಇದೆಲ್ಲ ರೆಡಿ ಆಗಬೇಕು. ಇವಾಗ ಲೇಟ್ ಆಗಿದೆ, ನಾನು ಇದನ್ನ ಪ್ಲೀಟ್ಸ್ ಕೂಡ ಮಾಡಲಿಲ್ಲ, ಬೆಳಗ್ಗೆ ಮಾಡ್ಕೊಳ್ಳೋಣ ಬಿಡು ಅಂತ. ಅಂಡ್ ಇದಕ್ಕೆ ಬ್ಯಾಂಗಲ್ಸ್ ಹಾಕೊಳ್ತಾ ಇದ್ದೀನಿ. ಇದು 2 ಕಡ ಆ್ಯಂಡ್ ನನ್ನ ವಂಕಿ ರಿಂಗು
ಆ್ಯಂಡ್ ನನ್ನ ಫೇವ್ರೆಟ್ ಮೂಗ್ಬೊಟ್ಟು. ಎಸ್, ನನ್ನ ಫೇವ್ರೆಟ್ ಮೂಗ್ಬೊಟ್ಟು. ಬ್ಲರ್ ಆಗ್ತದೆ ಅದು. ಫೇವ್ರೆಟ್ ಮೂಗ್ಬೊಟ್ಟು ಆ್ಯಂಡ್ ಒಂದು ಸಿಂಪಲ್ ಆಗಿರೋವಂಥ ನೆಕ್ ಪೀಸ್. ಸೊ ಇದಿಷ್ಟನ್ನ ಹಾಕ್ಕೊಂಡು ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ರೀತಿ ಪ್ಯಾರೆಟ್ ಗ್ರೀನ್ ಮೇಲೆ ಬ್ಲ್ಯಾಕ್ ಇರೋವಂಥದ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಬೇಗ ರೆಡಿಯಾಗಿ ಹೇಗೆ ಕಾಣಿಸ್ತೀನಿ ಅಂತ ನೋಡೋಣ. ಎಸ್, ತಲೆ ಕೂಡ ಒಣಗಿಸ್ಕೋಬೇಕು. ತಲೆ ಒಣಗಿಸ್ಕೊಂಡು ಬೇಗ ರೆಡಿ ಆಗ್ತೀನಿ. ರೆಡಿ ಮಾಡಿ ಮಲಗಿಸಿ ನಾನು ಕೂಡ ಸ್ವಲ್ಪ ಕ್ವಿಕ್ ಆಗಿ ರೆಡಿ ಆದೆ. ವೆರಿ ಬೇಸಿಕ್ ಮೇಕಪ್ ಮಾಡಿಕೊಂಡು. ಆ್ಯಂಡ್ ಇವತ್ತು ನಾನು ಉಟ್ಕೊಳ್ತಾ ಇರೋ ಸ್ಯಾರಿ ಬಂದು ಹೂವಿನ ಶಾಸ್ತ್ರಕ್ಕೆ ಉಟ್ಕೊಂಡಿದ್ದಂಥ ಸ್ಯಾರಿ. ಹತ್ತತ್ರ 5 ವರ್ಷದ ಹಳೆ ಸ್ಯಾರಿ ಇದು. ಅವತ್ತು ಉಟ್ಟಿದ್ದು ಮತ್ತೆ ಉಟ್ಟೇ ಇಲ್ಲ ಅನ್ಕೊಳ್ತೀನಿ ನಾನು. ಸೊ ಇವತ್ತು ಉಡೋಣ ಅದನ್ನ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೀನಿ ಎಲ್ಲಾನು. ಸೊ ತೋರಿಸ್ತೀನಿ ನಾನು ನಿಮಗೆ. ಬೇಗ ಬೇಗ ರೆಡಿ ಆಗಬೇಕು. ಎಸ್, ರೆಡಿ ಆದಮೇಲೆ ಸಿಗ್ತೀನಿ ಮತ್ತೆ ನಿಮಗೆ. ಸೊ ಫೈನಲಿ ಈ ರೀತಿ ರೆಡಿ ಆಗಿದ್ದೀನಿ. ಗೊತ್ತಿಲ್ಲ, ಬೇಗ ಹುಟ್ಟಿದ್ದೀನಿ, ಅಷ್ಟು ಸರಿ ಬಂದಿಲ್ಲ ಸರಿಗೆಲ್ಲ. ಇದಕ್ಕೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಇತ್ತು, ಬಟ್ ನಾನು ಸಿಗ್ಲಿಲ್ಲ ಅದು ಅಂತ ಹೇಳಿ ಬ್ಲೂ ಹಾಕೊಂಡಿದ್ದೀನಿ. ಬಟ್ ಬ್ಲೂ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ಸುತ್ತೆ. ಸೊ ರೆಡಿ ಆಗಿದ್ದೀನಿ, ಈಗ ಹೊರಡಬೇಕು. ಅಂಡ್ ಅಲ್ಲೇ ಸಿಗ್ತೀನಿ ನಾನು ನಿಮಗೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಗ್ಲಿಮ್ಸ್. ಇವತ್ತು ನಾನು ಚೆಕ್ಸ್ ಅಲ್ಲಿ ಮೇಡಮ್ ಇನ್ನೊಂದಷ್ಟು ಕಲರ್ಸ್ ಇದೆ ತೋರಿಸಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ನಾನು ಇವತ್ತು ಚೆಕ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತ ಸೆಮಿ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರೀಸ್ ನ ತಗೊಂಡ್ ಬಂದಿದ್ದೀನಿ. ಸೊ ಡಿಫ್ರೆಂಟ್ ಕಲರ್ಸ್ ತೋರಿಸ್ತೀನಿ. ಅದಕ್ಕೂ ಮುಂಚೆ ಬಾರ್ಡರ್ ನ ನೋಡ್ಕೊಂಡ್ಬಿಡಿ. ಸೊ ಬಾರ್ಡರ್ ಬಂದು ಈ ರೀತಿ ಥಿಕ್ ಬಾರ್ಡರ್ ಬಂದಿದೆ, ಡೈಮಂಡ್ ಶೇಪ್ ಅಲ್ಲಿ ಬಂದಿದೆ. ಮೇಲ್ಗಡೆ ಲೀಫ್ ಡಿಸೈನ್ ವಿತ್ ಫ್ಲವರ್ ಡಿಸೈನ್ ಬಂದಿದೆ. ಅಂಡ್ ಬಾಡಿ ಪೂರ್ತಿ ಈ ರೀತಿ ಚೆಕ್ಸ್ ಬಂದಿದೆ. ತುಂಬಾನೇ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ. ನಾನು ನಿಮ್ಗೆ ಒಂದೊಂದೇ ತೋರಿಸ್ತೀನಿ ಯಾವ್ಯಾವ ಕಲರ್ ಇದೆ ಅಂತ ಹೇಳಿ. ನಿಮ್ಗೆ ತೋರಿಸ್ತಾ ಇರುವಂತ ಯಾವ್ದೇ ಸ್ಯಾರಿ ಇಷ್ಟ ಆಯ್ತು ಅಂತಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸ್ಆ್ಯಪ್ ಮಾಡಿ. ಅಂಡ್ ಈ ಒಂದು ಎಲ್ಲ ಸ್ಯಾರೀಸ್ನ ನೀವು ಬುಕ್ ಮಾಡ್ಕೊಳ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಟ್ರೆಂಡಿಂಗ್ ಆಗಿರುವಂಥ ಸ್ಯಾರೀಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಬೇಗ ಬೇಗ ಪ್ರೀಮಿಯಂ ಕ್ವಾಲಿಟಿ ಆಗಿರುವಂಥ ಸ್ಯಾರೀಸ್ಗಳಿದೆಲ್ಲನೂ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ತೋರಿಸ್ತಾ ಇರುವಂಥದ್ದು ಬ್ಲೂ ಕಲರ್, ವಿಚ್ ಇಸ್ ಸ್ಕೈ ಬ್ಲೂ ಅಂತ ಹೇಳ್ತಾರೆ. ತುಂಬಾನೇ ಸೂಪರ್ ಆಗಿ ಕಾಣಿಸುತ್ತೆ. ಎಲ್ಲ ಸ್ಯಾರೀಸ್ಗಳು ಡ್ರೇಪ್ ಮಾಡಿ ಉಟ್ರಂತೂ ಆಸಮ್ ಆಗಿ ಕಾಣಿಸುತ್ತೆ. ಅಂಡ್ ಬಾಡಿ ಪೂರ್ತಿ ಈ ರೀತಿ ಬರುತ್ತೆ. ಪಲ್ಲು ಬಂದ್ಬಿಟ್ಟು ಲೈನ್ಸ್ ಪಲ್ಲು ಬರುತ್ತೆ. ಆಯ್ತಾ, ನಿಮಗೆ ಬೇಕು ಅಂದ್ರೆ ಡೀಟೇಲ್ ಫೋಟೋಸ್ ಕೂಡ ನಾನು ಕಳಿಸ್ತೀನಿ. ನೆಕ್ಸ್ಟ್ ಒನ್ ಬಂದು ಗ್ರೀನ್, ರಾಮ ಗ್ರೀನ್ ಅಂತ ನಾವೇನು ಹೇಳ್ತೀವಿ ಆ ಕಲರ್ ಇದೆ. ಇದು ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ. ಈ ಒಂದು ಸ್ಯಾರಿ ಲೈಟ್ ವೇಟ್ ಆಗಿ ಇದೆ. ಈಸಿ ಟು ಡ್ರೇಪ್, ಈಸಿ ಟು ಕ್ಯಾರಿ ಇದು. ನೆಕ್ಸ್ಟ್ ಒನ್ ಬಂದ್ರೆ ಮಸ್ಟರ್ಡ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಪೆಷಲಿ ಬ್ಲ್ಯಾಕ್ ಕಲರ್ ವರ್ಕ್ ಬ್ಲೌಸ್ ಮೇಲೆ ಈ ರೀತಿ ಮಸ್ಟರ್ಡ್ ಕಲರ್ ಹಾಕ್ಬಿಟ್ರಂತೂ ತುಂಬಾ ಗ್ರ್ಯಾಂಡ್ ಗೆಟಪ್ ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದು ಬಾಟಲ್ ಗ್ರೀನ್ಗೆ ವೈಟ್ ಕಲರ್ ಇಲ್ಲ ಹಾಫ್ ವೈಟ್ ಸ್ಯಾರಿನ ಹಾಫ್ ವೈಟ್ ಬ್ಲೌಸ್ ಜೊತೆ ಮ್ಯಾಚ್ ಮಾಡಿ ಹಾಕೊಂಡ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬಂದು ತುಂಬಾನೇ ಡೀಸೆಂಟ್ ಅಂಡ್ ಎಲಿಗೆಂಟ್ ಆಗಿ ಕಾಣಿಸುವಂಥ ಬ್ಲೂ ಕಲರ್. ಇದು ರಾಯಲ್ ಬ್ಲೂ ಬರಲ್ಲ, ನೇವಿ ಬ್ಲೂ ಬರುತ್ತೆ. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಅಂತ. ಅಂಡ್ ಫೈನಲಿ ತುಂಬಾ ಜನಕ್ಕೆ ಇಷ್ಟ ಆಗುವಂಥ ಅಡಕೆ ಕಲರು, ಆಯ್ತಾ, ಬ್ರೌನ್ ಕಲರ್ ಅಂತ ಈಗ ತುಂಬಾ ಜನ ನೋಡ್ತೀರಾ. ಸೊ ಅದರಲ್ಲಿ ಈ ಒಂದು ಸ್ಯಾರಿ ಅಂತ ಹೇಳ್ಬೋದು. ತುಂಬಾನೇ ಬ್ಯೂಟಿಫುಲ್ ಆಗಿ ಇದೆ. ಪ್ರತಿ ಒಂದು ಸ್ಯಾರಿಗೂ ಚೆಕ್ಸ್ ಬರುತ್ತೆ ಕಂಪ್ಲೀಟ್. ಅಂಡ್ ಲೈನ್ಸ್ ಪಲ್ಲು ಬರುತ್ತೆ ವಿತ್ ಸೇಮ್. ಸೊ ಇದಿಷ್ಟು ಸ್ಯಾರೀಸ್ಗಳು ಅವೈಲೇಬಲ್ ಇದೆ ಸದ್ಯಕ್ಕೆ. ಫಾಸ್ಟ್ ಬುಕ್ಕಿಂಗ್ ಇದೆ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕಾಣಿಸ್ತಾ ಇರುವಂತ ನಂಬರ್ಗೆ. ಸೊ ಈ ಒಂದು ಸ್ಯಾರಿಯ ಬೆಲೆ ಬಂದು 1500. ಓಕೆನಾ? ಸೊ ಬೇಗ ಬೇಗ ಶಾಪ್ ಮಾಡಿ. ಥ್ಯಾಂಕ್ ಯು. ಹಾಯ್ ಡಿಯರ್ ಪವಿತ್ರ ಮೇಡಮ್.
ಖುಷಿ ಆಗ್ಬೇಕಲ್ವಾ, ಸುಮ್ಮನೆ ಪ್ರಮೋಷನ್ ಮಾಡ್ತಾ ಇದೀವಿ ಅಂತ. ಅಡ್ಡ ನೀವು ತಗೊಂಡ್ರಾ? ಇಟ್ಕೊಳ್ಳಿ ಇಲ್ಲ ಕೊಡಿ ಇಲ್ಲ ಇಟ್ಕೊಳ್ಳಿ ವಾಟ್ ಇಸ್ ದಟ್ ಲಾಲಿಪಾಪ್ ಇದೆಯಮ್ಮ? ದಟ್ಸ್ ಲಾಲಿಪಾಪ್. ಫಂಕ್ಷನ್ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ತುಂಬ ದಿವಸಗಳ ಮೇಲೆ ಈ ರೀತಿ ಆಚೆ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿದ್ದು. ಸೊ ಅದಕ್ಕೆ ಸಿಕ್ಕಾಬಟ್ಟೆ ಸುಸ್ತಾಗಿತ್ತು. ಆಮೇಲೆ ಬಂದು ಒಂದಷ್ಟು ಪ್ಯಾಕಿಂಗ್ಸ್ ಇತ್ತು ಪಾರ್ಸಲ್ ಮಾಡೋಕ್ಕೆ. ಸೊ ಅದನ್ನು ಕೂಡ ಕೊಟ್ಬಿಟ್ಟು ಬಂದ್ವಿ. ಬಟ್ ನನ್ನ ಡೇಟಾಬೇಸಲ್ಲಿ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಕೆಲವೊಂದಷ್ಟು DTCC ಮಾಡಿದ್ದೆ, ಬಟ್ ಕೆಲವೊಂದಷ್ಟು ಅಡ್ರೆಸ್ಸಿಗೆ DTCC ಕೊರಿಯರ್ ಫೆಸಿಲಿಟಿ ಇಲ್ಲ ಮೇಡಮ್ ಅಂತ ಅಂದರು. ಅದನ್ನು ನಾವು ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಯ್ತು. ಸೊ ಹಾಗಾಗಿ ಹೋಗಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಸೊ ಈಗ ಪಾಪು ಮಲಗಿದ್ದಾನೆ. ಮತ್ತೆ ಬಂದು ಮನೆಗೆ ಪುನಃ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಿಲ್ಕ್ನ ಹೋಗಿದ್ದೆ. ಸೊ ಹಾಗಾಗಿ ಪಾಪು ಬಂದಾದ್ಮೇಲೆ ಇದಾದ್ಮೇಲೆ ಅಮ್ಮ ಒಂದು ಸ್ವಲ್ಪ ಕುಡಿಸ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡಿದ್ರು. ಆ್ಯಂಡ್ ಎಸ್, ನಾನು ತೆಗೆದಿಟ್ಟಿದ್ದೆಲ್ಲ ಇಲ್ಲೇ ಇದೆ. ಫಸ್ಟು ಎಲ್ಲನೂ ಪ್ಯಾಕಿಂಗ್ ಡೀಟೇಲ್ಸ್ನ ನೋಟ್ ಮಾಡ್ಕೊಂಬೋಣ ಅಂತ. ಆಮೇಲೆ ಬಿಕಾಸ್ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ, ಅದಕ್ಕೆ ಫಸ್ಟ್ ಅದನ್ನು ಮಾಡ್ಕೊಳ್ತಾ ಇದ್ದೀರಿ. ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿದೆ ಫೋಟೋಸ್. ಆ್ಯಕ್ಚುಲಿ ತುಂಬ ದಿವಸಗಳಾದ್ಮೇಲೆ ಒಟ್ಟಿಗೆ ಎಲ್ಲರೂ ಸಿಕ್ಕಿದಲ್ವಾ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸುಮ್ಮನೆ ಹಾಗೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತಾ ಇದ್ವಿ ಅಂತ. ಅಷ್ಟು ಕ್ಲಾರಿಟಿ ಇಲ್ಲ ಆಯಿತಾ, ಬಟ್ ಸ್ಟಿಲ್ ಒಂಥರ ಚೆನ್ನಾಗಿದೆ ಮೆಮೊರೀಸ್ ಇದೆಲ್ಲನೂ. ತುಂಬ ದಿವಸಗಳಾದ್ಮೇಲೆ ಇತ್ತು. ಆ್ಯಕ್ಚುಲಿ ನಾವು ಹೋಗೋದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಇದೆಲ್ಲ ಮಾಡಿದ್ವಿ. ಆ್ಯಂಡ್ ಫೈನಲಿ ನನ್ನ ಟ್ರೈಪಾಡ್ ಕೂಡ ಬಂದಿದೆ. ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಬೇಕು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ, ಬಿಕಾಸ್ ಅದಿಲ್ಲ ಅಂದರೆ ನಾನು ಕುಕ್ಕಿಂಗ್ ಮಾಡಬೇಕಾದಾಗ ವಿಡಿಯೋ ಮಾಡಲಿಕ್ಕೆ, ವ್ಲಾಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮ ಮನೆಯವರು ಇಮಿಡಿಯೇಟಾಗಿ ಟ್ರೈಪಾಡ್ ಸ್ಟ್ಯಾಂಡ್ ತಂದರು. ಇಲ್ಲಾಂದರೆ ಒಂದು ನಿಮಿಷ ಇಟ್ಕೊಬನ್ನಿ ಅಂತ ಅವ್ರನ್ನ ಕರಿಬೇಕಾಗ್ತಿತ್ತು. ಸೊ ಅದಕ್ಕೆ ಹೆಂಗೋ ತಂದುಕೊಟ್ಟಿದ್ದು ನನಗೆ ತುಂಬ ಹೆಲ್ಪ್ ಆಯಿತು. ಇಲ್ಲಾಂದರೆ ನನ್ನ ಮುದ್ದು ಬಂಗಾರಿ ಹೆಲ್ಪ್ ಮಾಡ್ತಾನೆ, ವಿಡಿಯೋ ಮಾಡ್ತೀನಿ ನೀನು ಮಾಡು ಅಂತ. ಅದೇ ಖುಷಿ. ಬಟ್ ಸಮ್ಹೌ ಬಂತಲ್ಲ ಈಗ. ಸೊ ಇನ್ಮೇಲೆ ಕುಕ್ಕಿಂಗ್ ವ್ಲಾಗ್ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ ನನಗೆ. ಮತ್ತು ಸ್ಯಾರಿದು ವೀಡಿಯೋಸ್ ತೋರಿಸ್ಲಿಕ್ಕೆ ಈಸಿ ಆಗುತ್ತೆ. ಆಲ್ಮೋಸ್ಟ್ 2 ವಿಡಿಯೋಯಿಂದ ನಮ್ಮ ಮನೆಯವರೇನೆ ವಿಡಿಯೋ ಮಾಡ್ತಾಯಿದ್ರು. ಸೊ ಅವ್ರ ಕಾಲ್ಸಲ್ಲಿ ಇರ್ತಾರೆ, ಅವರೇ ಬ್ಯುಸಿ ಆಗಿರ್ತಾರೆ. ಸೊ ಐ ಡೋಂಟ್ ವಾಂಟ್ ಟು ಪುಲ್ ಹಿಮ್ ಆ್ಯಂಡ್ ಸೇ ದಟ್ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಸೊ ಎಸ್, ಬಂದಿದೆ ಪ್ಯಾಕಿಂಗ್ ಅಮೆಝಾನಿಂದ. ಸೊ ಇದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಆ್ಯಂಡ್ ನಿಮಗೂ ಏನಾದರೂ ಇಷ್ಟ ಇದ್ದು ಈ ರೀತಿ ತೊಗೊಳ್ಬೇಕು, ನೀವು ವ್ಲಾಗ್ ಮಾಡ್ತಾಯಿದ್ದೀರಾ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋದಾದರೆ ಈ ರೀತಿ ಟ್ರೈಪಾಡ್ ಸ್ಟ್ಯಾಂಡ್ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಓಪನ್ ಮಾಡಿ ನೋಡ್ತೀನಿ ಹೇಗಿದೆ, ಸ್ಟಡಿ ಆಗಿದೆಯಾ ಅಥವಾ ವೆಯ್ಟ್ ಏನಾದರೂ ಇಟ್ಟಾಗ ಬಿದ್ದುಬಿಡುತ್ತಾ. ಕೆಲವೊಂದಷ್ಟು ಟ್ರೈಪಾಡ್ಸ್ಗಳು ಆ ಥರ ನೋಡಿದ್ದೀನಿ ನಾನು. ಮೊಬೈಲ್ ಇಟ್ಟಿದ ತಕ್ಷಣ ಕೆಲವೊಂದ್ಸತಿ ಆ ವೆಯ್ಟ್ಗೆ ಬಿದ್ದೋಗ್ಬಿಡುತ್ತೆ. ಸೊ ಆ ಥರ ಎಲ್ಲ ಆಗುತ್ತೆ. ನೋಡೋಣ, ಇದು ಚೆನ್ನಾಗಿದೆ ಅಂದ್ಕೊಳ್ತೀನಿ. ಚಿನಿಮಾ, ಕೆನ್ ಯು ಗೆಟ್ ಮಿ ಸಿಸರ್ಸ್? ಶೋರ್, ಥ್ಯಾಂಕ್ ಯು. ಸೊ ಓಪನ್ ಮಾಡಿ ನೋಡೋಣ. ಆ್ಯಂಡ್ ಯು ಹ್ಯಾವ್ ಟು ಮೇಕ್ ವಿಡಿಯೋ ಫಾರ್ ಮೀ. ಓಕೆ, ಬ್ರಿಂಗ್ ದಿಸ್ ಇಸ್. ಸೊ ನನ್ನ ಮುದ್ದು ಕಂದ ಎಷ್ಟು ಸಪೋರ್ಟಿವ್ ಅಂತ ಅಂದರೆ, ಅಮ್ಮ ನೀನು ಮಾಡು, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡ್ತಾನೆ. ಸೊ ಈಗ ಬೇರೆ ಇದೆಲ್ಲೂ ಇಡೋ ವಿಧಿ ಇಲ್ಲ, ಅವನ್ನೇ ಹೆಲ್ಪ್ ತೊಗೊಂಡು ವಿಡಿಯೋನ ಮಾಡಬೇಕು. ಸೊ ಎಸ್, ಅಲ್ಲಿಂದ ಬಂದಾದ್ಮೇಲೆ ಒಂದು ಸ್ಯಾರಿದು ಚೆಕ್ ಸ್ಯಾರೀಸಲ್ಲಿ ಬೇರೆ ಏನು ಕಲರ್ಸ್ ಇದೆ ತೋರಿಸಿ ಅಂತ ಹೇಳಿದ್ರಿ. ಸೊ ಚೆಕ್ ಸ್ಯಾರೀಸ್ದು ನಾನು ಏನೇನು ಕಲರ್ಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದೀನಿ. ಐ ಥಿಂಕ್ ಈ ವಿಡಿಯೋ ಬರೋ ಮುಂಚೆನೇ ಬಂದಿರುತ್ತೆ ಅದು ಅಂತ ಅಂದ್ಕೊಳ್ತೀನಿ ಆ ವಿಡಿಯೋನ. ಸೊ ನೀವೇನಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಕೂಡ ಹೋಗಿ ಚೆಕ್ ಮಾಡಿ ನೀವು. ಥ್ಯಾಂಕ್ ಯು. ಸೊ ಓಪನ್ ಮಾಡಿ ನೋಡ್ತೀನಿ. ತಗೋಕನ್ನ ಒಂಚೂರು ವಿಡಿಯೋ ಮಾಡು. ಓಕೆ, ಸೊ ಇಷ್ಟು ದೊಡ್ಡ ಸೈಜಲ್ಲಿ ಬಂದಿದೆ. ನೋಡೋಣ ಹೇಗಿದೆ ಅಂತ ಹೇಳಿ. ನೀವು ಮುಂದೆನೇ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಒಳ್ಳೇದಾಗಿ ವ್ಲಾಗ್ಸ್ ಎಲ್ಲ ಚೆನ್ನಾಗಿ ವ್ಲಾಗ್ಸ್ ಬರಲಿ ಅಂತ ಕೇಳಿಕೊಂಡು ಓಪನ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನೆನ್ನೆನೆ ಬಂತ ಚುನಿ ಇದು ಪಾರ್ಸಲ್. ನೆನ್ನೆ ಬಂತ ಇವತ್ತು ಬಂತ ಇದು? ನೆನ್ನೆ ಬಂದು ಕೊಟ್ಟೋದ್ರ ಅಂಕಲ್? ಇಲ್ಲ ಗೊತ್ತಿಲ್ಲ. ಪಾಪ ಅಂಕಲ್ ಸೆಕೆಂಡ್ ಟೈಮ್ ಅನ್ಸುತ್ತೆ. ಕೆಲವೊಂದ್ಸತಿ ಏನ್ ಮಾಡ್ಬಿಡ್ತಾರೆ, ಅಲ್ಲೇ ಸೆಕ್ಯೂರಿಟಿ ಕೊಟ್ಟು ಹೋಗ್ಬಿಡ್ತಾನೆ. ಆಮೇಲೆ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬರೋದ್ ಸತಿಗೆ ಲೇಟ್ ಆಗುತ್ತೆ. ಗೊತ್ತಿಲ್ಲ ಇದೆಲ್ಲ ಹಿಂಗೆ.
ಹೆವಿ ಇದೆ. ಹೆವಿ ಒನ್. ಅಪ್ಪ ಒಂದ್ ಬಿಟ್ಟು ಕೆಳಗನ ಬುಷ್ ಅದು. ಸೊ ಈ ತರ ಬರುತ್ತೆ. ಸ್ಟಡಿ ಆಗಿದೆ, ಗಟ್ಟಿ ಇದೆ. ಇನ್ನೊಂದೇನಿದೆ. ಓ ಇದು. ಸೊ ಇದನ್ನ ಸಪ್ರೇಟ್ ಕೊಟ್ಟಿದ್ದಾರೆ. ಸೊ ಒಂದು ಈ ರೀತಿ ಸ್ಟ್ಯಾಂಡ್ ಇದೆ ಅಂಡ್ ಇಲ್ಲಿ ಅಡ್ಜಸ್ಟಬಲ್ 2 ನಾಬ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಎಷ್ಟು ಬೇಕಾದ್ರೂ ಲೆಂತ್ ಮಾಡ್ಕೋಬಹುದು. 1 ನಿಮಿಷ ಬೇಕಾ? 2 minutes. ಕ್ಯಾನ್ ಯು ಹೋಲ್ಡ್? ಸೊ ಈ ರೀತಿ ಎಷ್ಟು ಬೇಕಾದ್ರೂ ಲೆಂತ್. ನನ್ಗಿಂತ ಉದ್ದ ಇದೆ ಅನ್ಸುತ್ತೆ. ಆದ್ರೆ ಯೂಶಲಿ ನಾವು ಕುಕಿಂಗ್ ನ ಶೂಟ್ ಮಾಡ್ಬೇಕಾದಾಗ ಸ್ವಲ್ಪ ಮೇಲೆ ಇಡ್ತೀನಿ, ಬಿಕಾಸ್ ಆ ಪಾತ್ರೆಗಳೆಲ್ಲ ನೀಟಾಗಿ ಕಾಣಿಸ್ಬೇಕಲ್ಲ, ಮತ್ತೆ ಐಟಮ್ಸ್ ನಾವೇನ್ ಹಾಕ್ತೀವಿ ಅಂತ ನೀಟಾಗಿ ಮೇಲಿಂದ ಏನೋ ತೋರ್ಸಿದ್ರೆ ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಚೆನ್ನಾಗಿ ಬಂದಿದೆ, ಕಾಣಿಸ್ತಾ ಇದೆ. ಸೊ ಇಷ್ಟು ಚಿಕ್ಕದ್ ಬೇಕಾದ್ರೂ ಮಾಡ್ಬೋದು. ಅಂಡ್ ತೋರ್ಸಿದ್ನಲ್ಲ ಆಲ್ಮೋಸ್ಟ್ 6 feet ತನಕನೂ ಹೈಟ್ ಇದೆ. ಅಂಡ್ ಇದು ರಿಂಗ್ ಲೈಟ್ ಬಂದಿದೆ. ಇದು ರಿಂಗ್ ಲೈಟ್. ಸೊ ಇದನ್ನ ಕನೆಕ್ಟ್ ಮಾಡಬೇಕು. ನಾನು ಮುಂಚೆ ತರಿಸಿದ್ನು ಅದೇ ರೀತಿ ಇದೆ. ಇದು ಹತ್ರವಾಕಂದ. ಸೊ ನೋಡಿ ಈ ತರ ಸಿಂಪಲ್ ಆಗಿ ಇದು ಹೋಲ್ಡರ್ ಇರುತ್ತೆ ಅಂಡ್ ಈ ರೀತಿ ಬಾಬ್ ಇರುತ್ತೆ. ಬಾಬ್ ಒಳಗಡೆ ಈ ತರ ಹಾಕಿ ಹಿಂಗೆ ಫಿಕ್ಸ್ ಮಾಡೋದು. ಫಿಕ್ಸ್ ಮಾಡಿದ್ರೆ ಇದು ಟೈಟ್ ಆಗುತ್ತೆ. ಆಕ್ಚುಲಿ ಒಂದು ನಾಬ್ ಇದೆ. ಓಕೆ, ಈ ನಾಬ್ನ ತೆಗೆದ್ಬೇಕು ಅಂಡ್ ಈ ತರ ಒಂದು ಪೀಸ್ ಕೊಟ್ಟಿರ್ತಾರೆ. ಈ ಪೀಸ್ ಒಳಗಡೆ ಇದನ್ನ ಕೂರಿಸ್ಕೋಬೇಕು. ಕೂರಿಸ್ಕೋಬೇಕು ಅಂಡ್ ಇದನ್ನ ಎಲ್ಲಿ ಶಿಫ್ಟ್ ಮಾಡೋದು? ಈ ಪೀಸ್ ಎಲ್ಲಿ ಶಿಫ್ಟ್ ಆಗುತ್ತೆ? ಇಲ್ಲೇ ಈ ರೀತಿ ಕೂರಬೇಕು. ಎಸ್, ಇದು ಈ ರೀತಿ ಕೂರಿಸ್ಕೋಬೇಕು ಇದ್ರ ಮೇಲೆ. ಸೊ ಈ ನಾಬ್ನ ಮೇಲ್ಗಡೆ ಶಿಫ್ಟ್ ಮಾಡಬೇಕು. ಇದನ್ನ ಲೂಸ್ ಮಾಡ್ಕೊಳ್ಬೋದು, ಗೊತ್ತಾಗ್ತಾ ಇದೆಯಾ? ಸೊ ಇದು ನಾಬು ತೋರಿಸ್ತೀನಿ ನಿಮಗೆ. ಸೊ ಇದನ್ನ ಇಲ್ಲಿ ಲೂಸ್ ಮಾಡ್ಕೊಳ್ಬೇಕು. ಅವಾಗ ಈ ನಾಬ್ ಸ್ಟ್ರೈಟ್ ಆಗುತ್ತೆ ಹಿಂಗೆ. ಓಕೆ, ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ನಾಬ್ನ ಶಿಫ್ಟ್ ಮಾಡಿದ್ರೆ ಇಲ್ಲಿ ಕನೆಕ್ಟ್ ಆಗಿದೆ. ಈ ನಾಬ್ ಶಿಫ್ಟ್ ಮಾಡಿ ಇಲ್ಲಿ ಸ್ಟ್ರೈಟ್ ಆಗುತ್ತೆ. ಆ್ಯಂಡ್ ಈ ರಿಂಗ್ ಲೈಟ್ ಏನಿದೆ ಇಲ್ಲಿ ನಮಗೆ ಕನೆಕ್ಷನ್ ಸಿಗುತ್ತೆ ಈ ಥರ. ಸೊ ಇದನ್ನು ಇದ್ರ ಮೇಲೆ ಕನೆಕ್ಟ್ ಮಾಡ್ಕೊಳ್ಳೋದು. ನೋಡಿ, ಇದು ಕಂಪ್ಲೀಟಾಗಿ ಫಿಕ್ಸ್ ಆಯಿತು. ಇವಾಗ ಈ ರೀತಿ ಟೈಟಾಗಿ ಸ್ಟಡಿಯಾಗಿ ಫಿಕ್ಸ್ ಆಗುತ್ತೆ. ಆ್ಯಂಡ್ ಇದು ವೆರಿ ಸಿಂಪಲ್. ಈ ರೀತಿ ನಾಬ್ ಏನಿದೆ ಅಲ್ಲ, ಇದನ್ನು ಈ ಸ್ಲಾಟ್ ಏನಿದೆ ಇದರೊಳಗೆ ಜಸ್ಟ್ ಪುಷ್ ಮಾಡೋದು ಈ ಥರ. ಗೊತ್ತಿಲ್ಲ, ಇದು ಲಾಸ್ಟ್ ಟೈಮ್ ಇದು ತುಂಬ ಇದೇ ರೀತಿ ಫಿಕ್ಸ್ ಆಗಿ ಬಂದಿತ್ತು. ಇಲ್ಲೇ ಈ ರೀತಿ ಮುರ್ಕೊಂಡ್ಬಿಡ್ತದು ವೆಯ್ಟ್ಗೆ, ಫೋನ್ ವೆಯ್ಟ್ಗೆ. ಸೊ ಈ ರೀತಿ ಹೆಂಗೆ ಬೇಕಾದ್ರೂ ನಾವು ರೊಟೇಟ್ ಮಾಡ್ಕೊಳ್ಬೋದು ಇದನ್ನು. ಓಕೆ, ಸೊ ಈ ರೀತಿ ಇದೆ. ಆ್ಯಂಡ್ ಇದರಲ್ಲಿ ಬಂದು ಅಡ್ಜಸ್ಟಬಲ್ ಇಂಟೆನ್ಸಿಟಿ ಕೂಡ ಇಂಕ್ರೀಸ್ ಡಿಕ್ರೀಸ್ ಆನ್ ಆಫ್ ಎಲ್ಲ ಮಾಡ್ಬೋದು. ತೋರಿಸ್ತೀನಿ ನಾನು ನಿಮಗೆ ಕನೆಕ್ಟ್ ಮಾಡಿಬಿಟ್ಟು. ಮಾಡಿದ್ದೀನಿ. ಅಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ರೀತಿ LED ಲೈಟ್ ಗ್ಲೋ ಆಗುತ್ತೆ. ಸೊ ಇದನ್ನು ಆನ್ ಮಾಡಿದ ತಕ್ಷಣ ಲೈಟ್ ಬರುತ್ತೆ. ಸೊ ಇಂಟೆನ್ಸಿಟಿ ಕೂಡ ಐ ಥಿಂಕ್ ಇಟ್ ಇಸ್ ಕ್ವೈಟ್ ಗುಡ್. ನೋಡ್ಬೋದು, ಸೊ ಇದು ಆ್ಯಕ್ಚುಲಿ ಫ್ರಂಟಲ್ಲಿ. ಸೊ ಇಂಟೆನ್ಸಿಟಿನೂ ಚೆನ್ನಾಗಿದೆ. ಇದರಲ್ಲಿ ಮಲ್ಟಿಪಲ್ ಕಲರ್ಸು ಬರುತ್ತೆ. ಸೊ ನನ್ನ ಹತ್ರ ಸೇಮ್ ಇದ್ದಿದ್ದು ಐ ಥಿಂಕ್ ವಾರ್ಮ್ ಲೈಟ್ ಒಂದು, ಡಾರ್ಕ್ ವೈಟ್ ಆ್ಯಂಡ್ ಲೈಟ್ ಕಲರ್. ಸೊ ಇದಿಷ್ಟು ಬರುತ್ತೆ. ಯಾವ ಕಲರ್ ಬೇಕಾದರೂ ನಾವು ಯೂಸ್ ಮಾಡ್ಕೊಳ್ಬೋದು. ಇಂಟೆನ್ಸಿಟಿ ಇನ್ಕ್ರೀಸ್ ಡಿಕ್ರೀಸ್ ಎಲ್ಲನೂ ಮಾಡ್ಬೋದು. ಇದಿರಲ್ಲ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ. ಒಂದೊಂದು ಕಲರು ಒಂದೊಂದು ರೀತಿ ಎಫೆಕ್ಟ್ ಕೊಡುತ್ತೆ. ಸೊ ಕಲರ್ ಇಂಟೆನ್ಸಿಟಿ ಸ್ವಲ್ಪ ಕಮ್ಮಿನೇ ಇದೆ, ಬಟ್ ಇಟ್ಸ್ ಓಕೆ. ಕಮಿಂಗ್ ಈ ಥರ ಇದೆ. ಆ್ಯಂಡ್ ಎಸ್, ಫೈನಲಿ ನನ್ನ ಟ್ರೈಪಾಡ್ ಸ್ಟ್ಯಾಂಡ್ ಬಂದಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೆ.
ಅಂದರೆ ಪ್ರತಿ ಸತಿ ಒಬ್ಬರನ್ನ ಹೆಲ್ಪ್ ತೊಗೊಳೋದು ಚೆನ್ನಾಗಿ ಅನಿಸಲ್ಲ ನನಗೆ. ಹಾಗಾಗಿ ಸೊ ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ಕೊಡ್ತೀನಿ ನಿಮಗೆ. ಆ್ಯಂಡ್ ಎಸ್ ಇನ್ನೊಂದೇನೋ ಹೇಳೋಣ ಅಂತ ಅಂದ್ಕೊಂಡೆ, ಮರ್ತೇ ಬಿಟ್ಟೆ ನಾನು. ಸೊ ಎಸ್ ಇವಾಗ ನೋಡಿ ನನ್ನ ಟ್ರೈಪಾಡ್ ಸ್ಟ್ಯಾಂಡ್ ಇಟ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಸೋ ಈಸಿ, ಆಕ್ಸೆಸಿಬಲ್ಲು. ಸೊ ನೀವು ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಏನೋ ನಿಮ್ಮ ಸ್ಮಾಲ್ ಬಿಸ್ನೆಸ್ಗೆ ಫೋಟೋ ಶೂಟ್ ಮಾಡಬೇಕು, ಏನೋ ಒಂದು ಮಾಡ್ತಾ ಇದ್ದೀರಾ ಅಂದರೆ ಐ ಥಿಂಕ್ ಈ ಥರ ಟ್ರೈಪಾಡ್ ಸ್ಟ್ಯಾಂಡ್ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ತೊಗೊಂಡು ಸ್ಟಾರ್ಟ್ ಮಾಡ್ಬೋದು. ಸೊ ನಮ್ಮ ಮನೆಯವ್ರು ಬುಕ್ ಮಾಡಿದರೆ ಇದ್ರ ಪ್ರೈಸು ಕಾಸ್ಟು ನನಗೇನೂ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಇದ್ರದ್ದು ಲಿಂಕ್ ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಇದನ್ನು ಲಿಂಕ್ನ ಕಳಿಸ್ಕೊಡ್ತೀನಿ. ಓಕೆ, ಆದ್ಮೇಲೆ ಹೊರಗಡೆ ಹೋಗಿ ಬಂದ್ವಲ್ಲ, ಫುಲ್ ಟಯರ್ಡ್ ಅನ್ನಿಸ್ತಾ ಇದೆ. ಸೊ ರಿಟರ್ನ್ ಗಿಫ್ಟ್ ನೋಡೋಣ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ನಿಮಗೂ ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನನಗೆ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಸೊ ಈ ರೀತಿ ದೀಪ ಇದೆ, ಒಂದು ನಿಮಿಷ ತುಂಬ ಕೊಡ್ತೀನಿ, ಒಂದು ಸೆಕೆಂಡ್. ಸೊ ಈ ರೀತಿ ಶಂಕು ಮತ್ತು ಚಕ್ರ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ಕೆ ಹೇಳ್ತೀನಿ ರಮ್ಯಾ ಮ್ಯಾಮ್ಗೆ, ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಮತ್ತು ತುಂಬ ದಿವಸಗಳ ನಂತರ ನನ್ನ ಕೊಲೀಗ್ಸ್ ಎಲ್ಲರನ್ನೂ ಮೀಟ್ ಮಾಡಿದ್ದು ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಗೊತ್ತಿಲ್ಲ, ಅದೇ ಎಲ್ಲರೂ ಯಾವಾಗ ಬರ್ತೀಯ ಅಂತ ಕೇಳ್ತಾ ಇದ್ರಿ. ಸೊ ಆದಷ್ಟು ಬೇಗ ಬರ್ತೀನಿ, ಬಿಕಾಸ್ ಪಾಪು ಸ್ವಲ್ಪ ಪ್ರಿಪೇರ್ ಆಗಲಿ ಅವನು ಅಂತ ಹೇಳಿ. ಸೊ ನೋಡ್ತಾ ಇದ್ದೆ, ರಿಟರ್ನ್ ಗಿಫ್ಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಶಂಕು ಚಕ್ರ ಆ್ಯಂಡ್ ದೀಪ ಎರಡೂ ಈ ರೀತಿ ಹಚ್ಚಿಟ್ರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಒಂದು ರೀತಿ ಡಿಫ್ರೆಂಟ್ ಡಿಸೈನ್ ಆ್ಯಂಡ್ ಕಾನ್ಸೆಪ್ಟ್ ಅನಿಸುತ್ತೆ. ಈ ರೀತಿ ಯೂಶಲಿ ಒಂದೇ ಥರದ್ದು ದೀಪಗಳು ಕೊಡುವಂಥದ್ದು ಆ ಥರದ್ದಿತ್ತು, ಬಟ್ ಇದು ಶಂಕು ಚಕ್ರ ಎರಡೂ ಇರೋದು ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೂ ಯಾರಾದರೂ ಏನಾದರೂ ಈ ರೀತಿ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂದರೆ ನೋಡಿ, ಈ ಥರನೂ ಒಂದು ಐಡಿಯಾ ಇದೆ, ಯೂಸ್ ಮಾಡ್ಕೊಳ್ಬೋದು. ಸೊ ವೆರಿ ನೈಸ್. ಇವತ್ತು ಹೋಗಿದ್ದಂತೂ ತುಂಬಾ ಖುಷಿ ಆಯಿತು. ತುಂಬ ದಿವಸಗಳಾದ್ಮೇಲೆ ಹೋಗಿದ್ದಲ್ಲ, ಎಲ್ಲ ಮೆಮೊರೀಸ್ ಎಲ್ಲ ರೀಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ಸ್ಲೋ say bye. Bye bye.